ಹಾಗೆ ನಾನು ಕಳೆದ ವಾರದಲ್ಲಿ ನಾವು ಒಡೆದ ತೊಟ್ಟಿಗಳಾಗಿದ್ದೇವೆಂಬ ವಿಷಯ, ಅಂದ್ರೆ ನಮ್ಮ ಸಾಕಾಗುವಿಕೆ ಕರ್ತನೆ ದೇವರೇ ಆಗಿದ್ದಾರೆ ಎಂಬ ವಿಷಯದಲ್ಲಿ ನೋಡ್ತಾ ಬಂದಿದ್ದೇವೆ. ಇವತ್ತು ಅದನ್ನೇ ಮುಂದುವರಿಸಿ ನಾವು ಈ ವಾಕ್ಯ ಭಾಗದಲ್ಲಿ ನೋಡೋಣ. ನಮ್ಮ ಬೈಬಲನ್ನು ಯೋಹನ ಸುವಾರ್ತೆ 15ನೇ ಅಧ್ಯಾಯ 6ನೇ ವಚನವನ್ನು ಓದಿ ನಾನು ಪ್ರಾರ್ಥನೆ ಮಾಡ್ತೇನೆ. 15:6. ಒಬ್ಬನು ನನ್ನಲ್ಲಿ ನೆಲೆಗೊಂಡಿರದಿದ್ದರೆ ಅವನು ಕೊಂಬೆಯಂತೆ ಬಿಸಾಡಲ್ಪಟ್ಟು ಒಣಗಿ ಹೋಗುವುದರಿಂದ ಜನರು ಅವುಗಳನ್ನು ಕೂಡಿಸಿ ಬೆಂಕಿಯೊಳಗೆ ಹಾಕುವರು ಮತ್ತು ಅವು ಸುಡಲ್ಪಡುವವು. ಪ್ರಾರ್ಥಿಸೋಣ. ಪ್ರೀತಿಯುಳ್ಳ ನಮ್ಮ ಪರಲೋಕದ ತಂದೆಯಾದ ದೇವರೇ, ನಿಮ್ಮ ವಾಕ್ಯಗಳಿಗಾಗಿ ನಾವು ಸ್ತೋತ್ರ ಮಾಡುತ್ತೇವೆ. ನಮ್ಮ ಜೀವಿತದ ಒಂದು ದೊಡ್ಡ ಬದಲಾವಣೆಯನ್ನು ನೀವು ಮಾಡುವಾತನು, ನಾವು ಅಭಿವೃದ್ಧಿಯನ್ನು ಹೊಂದಬೇಕೆಂಬುದಾಗಿ, ನಮ್ಮನ್ನು ಕ್ರಿಸ್ತನ ಸಾರೂಪ್ಯಕ್ಕೆ ತರಬೇಕೆಂಬುದಾಗಿ ನಮ್ಮ ಜೀವಿತದಲ್ಲಿ ನೀವು ನಮ್ಮನ್ನು ತಿದ್ದುತ್ತಾ ಎಚ್ಚರಿಸ್ತಾ ನಡೆಸ್ತಾ ಬಂದಿದ್ದೀರಿ. ಈ ವಾಕ್ಯದ ಬಲವನ್ನು ನಮಗೆ ಕೊಟ್ಟಿರಿ, ಸ್ತೋತ್ರ. ಇಲ್ಲಿ ನಿಮ್ಮ ಮಕ್ಕಳಿಗೆ ಇದರಿಂದ ಒಂದು ಪ್ರಯೋಜನ, ಆದರಣೆ, ಸಮಾಧಾನ, ಆಶೀರ್ವಾದ ಉಂಟಾಗಲಿ ತಂದೆಯೇ. ಬೋಧಿಸುವವರು ನೀವಾಗಿದ್ದೀರಿ ತಂದೆ. ಯೇಸುವಿನ ಹೆಸರಿನಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ನಾವು ಈ ವಾಕ್ಯ ಭಾಗಗಳಲ್ಲಿ ನೋಡುವಾಗ ಈಗ 6ನೇ ವಚನಕ್ಕೆ, ಕಳೆದ ವಾರದಲ್ಲಿ ನೋಡ್ತೇವೆ, ಕೊಂಬೆಯು ನಿಜವಾಗಿ ನೆಲೆಗೊಂಡಿದ್ದರೆ ಅದು ಫಲ ಕೊಡುತ್ತೆ ಎಂಬುದಾಗಿ. ಆದರೆ ಇಲ್ಲಿ 6ನೇ ವಚನಕ್ಕೆ ಬರುವಾಗ ಅದು ನೆಲೆಗೊಂಡಿರದಿದ್ದರೆ ಎಂಬ ವಿಷಯ. ಇವತ್ತು ನೆಲೆಗೊಂಡಿರದಿದ್ದರೆ ಅವನು ಕೊಂಬೆಯಂತೆ ಬಿಸಾಡಲ್ಪಟ್ಟು ಅವನು ಎಂಬ ವಿಷಯ. ಯಾರು ಕ್ರಿಸ್ತನಲ್ಲಿ ನೆಲೆಗೊಂಡಿರದಿದ್ದರೆ ಆ ಕೊಂಬೆ ಯಾವ ರೀತಿಯಲ್ಲಿ ಬಿಸಾಡಲ್ಪಡುತ್ತದೋ ಅದೇ ರೀತಿಯಲ್ಲಿ ಒಣಗಿ ಹೋಗುವಂತಹದ್ದು. ಯಾವಾಗ ಒಂದು ಕ್ರಿಸ್ತನಲ್ಲಿ ನೆಲೆಗೊಂಡಿರುವುದಿಲ್ಲವೋ ಅವರ ಜೀವಿತ ಒಣಗಿ ಹೋಗ್ತಾ ಬರ್ತದೆ. ಈ ಒಣಗಿ ಹೋಗುವಂತ ವಿಷಯಕ್ಕೆ ನೋಡುವಾಗ, ಒಂದು ಅವನ ಪ್ರಾರ್ಥನೆ ಜೀವಿತ, ದೇವರೊಟ್ಟಿಗಿರುವ ಅನ್ಯೋನ್ಯತೆಯನ್ನು ಅವನು ನಿಲ್ಲಿಸಿದರೆ, ಇನ್ನೊಂದು ಆತನ ಸೇವಾ ಕಾರ್ಯದಲ್ಲಿ ಆತನ ಆರಾಧನೆಗಳಲ್ಲಿ ಭಾಗವಹಿಸದೆ ಅದು ನಿಲ್ಲಿಸ್ತಾ ಹೋದ್ರೆ ಏನಾಗ್ತದೆ? ಅವನ ಆತ್ಮಿಕತೆ ದಿನೇ ದಿನೇ ಹೋಗ್ತದೆ. ನೋಡಿ, ಒಂದು ವಾರ ಬರದಿದ್ದವರಿಗೆ ಮುಂದಿನ ವಾರ ಅವತ್ತು ಕೂಡ ಬರ್ಲಿಕ್ಕೆ ಏನೋ ಒಂದು ಅಡ್ಡಿ, ಇವತ್ತು ಹೋಗ್ಬೇಕಾ ಬೇಡವಾ, ಏನೋ ಒಂದು ರೀತಿಯ ಸಮಸ್ಯೆಗಳು ಎದುರಾಗ್ತಾ ಇರ್ತದೆ. ಆತನಿಗೆ ಇನ್ನೊಂದು ಹೋಗದಿದ್ರೇನೆ ಒಳ್ಳೇದೆಂಬ ರೀತಿಯಲ್ಲಿ ಒಂದು ವಾತಾವರಣ ಸೃಷ್ಟಿಯಾಗುತ್ತೆ. ಆದರೆ ಸೈತಾನನು ತೋರಿಸುವ ಆ ವಾತಾವರಣ ಮುಂದಿನ ಸಮಸ್ಯೆಗೆ ಆಗಿದೆ. ಹಾಗಿರುವಾಗ ನಾವಿಲ್ಲಿ ತಿಳಿಬೇಕು, ನೆಲೆಗೊಂಡಿರದಿದ್ರೆ ಅವನು ಮುಂದಿನ ಜೀವಿತ ಆತ್ಮಿಕತೆಗೆ ಒಂದು ದೂರ ಹೋಗುವಂತ ಪರಿಸ್ಥಿತಿ. ಇಲ್ಲಿ ಫಲ ಕೊಡುವುದಿಲ್ಲ ಅಂತ ಹೇಳ್ತಾ ಇಲ್ಲ, ಅದು ಸುಡಲ್ಪಡುವುದಂತ ಹೇಳುವಂತಹದ್ದು. ಅಂದ್ರೆ ನಾಶವೇ ಆಗುವಂತ ವಿಷಯವನ್ನು ಅಲ್ಲಿ ಹೇಳುವಂತಹದ್ದು, ಅದು ಬೆಂಕಿಗೆ ಹಾಕಿ ಹೋಗುವಂತಹದ್ದು. ಅದರಿಂದ ಇಲ್ಲಿ ಇದೆಲ್ಲ ರಕ್ಷಣೆ ಹೊಂದಿದವರು ಈಗ ಅವರು ಫಲ ಕೊಡ್ರೆ ಅವ್ರು ಬೆಂಕಿಗೆ ಹೋಗ್ತಾರೆ ಎಂಬ ವಿಷಯ, ಅದು ವಿಷಯದಲ್ಲಿ ಅಲ್ಲ. ರಕ್ಷಣೆ ಹೊಂದಿದ್ದರೂ ಅವರ ಜೀವಿತದಲ್ಲಿ ಆತನಿಗೆ ಒಂದು ಫಲವೇ ಕೊಡದೇ ಇಲ್ಲದ ರೀತಿಯಲ್ಲಿ ನೆಲೆಗೊಂಡು ಜೀವಿಸದಿದ್ದರೆ ಆ ಜೀವಿತವೇ ಒಂದು ಲೋಕದಲ್ಲಿ ಇರೋದಿಲ್ಲ ಎಂಬ ವಿಷಯ, ಆ ವಿಷಯಕ್ಕೆ ಸಂಬಂಧಪಡುವಂತಹದ್ದು. ಅಂದ್ರೆ ನಾವು ನೋಡ್ತೇವೆ. ನೋಡಿ, ನಾವೊಂದು ಇದಕ್ಕೊಂದು ಉದಾಹರಣೆಯೊಂದಿಗೆ ನೋಡೋಣ. ಹಳೆ ಒಡಂಬಡಿಕೆಯಲ್ಲಿ ಸಂಖ್ಯಾಕಾಂಡ, ನಂಬರ್ಸ್ ಚಾಪ್ಟರ್ 11, ಸಂಖ್ಯಾಕಾಂಡ 11ನೇ ಅಧ್ಯಾಯಕ್ಕೆ ನಮ್ಮ ಬೈಬಲ್ ಅನ್ನು ತೆರೆಯುವ. 11ನೇ ಅಧ್ಯಾಯ, ಅದರಲ್ಲಿ ನಾವು 14 ಮತ್ತು 15ನೇ ವಾಕ್ಯವನ್ನು ಒಂದು ಓದೋಣ. ನಾನು ಒಬ್ಬಂಟಿಗನಾಗಿ ಈ ಸಮಸ್ತ ಜನರನ್ನು ಹೊತ್ತುಕೊಳ್ಳುವುದಕ್ಕೆ ನಾನು ಶಕ್ತನಲ್ಲ, ಅದು ನನಗೆ ಅತಿ ದೊಡ್ಡ ಭಾರವಾಗಿದೆ. ನೀನು ಈ ಪ್ರಕಾರ ನನಗೆ ಮಾಡಿದರೆ, ನಾನು ನಿನ್ನ ದೃಷ್ಟಿಯಲ್ಲಿ ದಯೆ ಹೊಂದಿದವನಾದರೆ, ನನ್ನ ಕೇಡನ್ನು ನಾನು ನೋಡದ ಹಾಗೆ ನನ್ನನ್ನು ಕೊಂದು ಬಿಡು ಎಂದು ನಾನು ನಿನ್ನನ್ನು ಬೇಡಿಕೊಳ್ಳುತ್ತೇನೆ.
ನೋಡಿ, ಇಲ್ಲಿ ಈ ವಾಕ್ಯಗಳು ನಾವು ಓದುವಾಗ ಮೋಶೆಯು ಏನನ್ನು ಕೇಳ್ತಾ ಇದ್ದಾನೆ? ಏನು ಕೇಳ್ತಾ ಇದ್ದಾನೆ ಹೇಳಿ ಇಲ್ಲಿ ದೇವರ ಹತ್ರ? ಮರಣವನ್ನು ಕೇಳ್ತಾ ಇದ್ದಾನೆ. ಯಾಕೆ ಮರಣ ಕೇಳ್ತಾ ಇದ್ದಾನೆ ಗೊತ್ತಾ? ಈ ಜನರ ಉಪದ್ರ ನಂಗೆ ಸಾಕಾಗೋಗಿದೆ. ಈ ಜನರು ಕೂಗುವುದು ಅಳುವುದು ನೋಡಿದ್ರೆ ನನಗೆ ಸಾಕಾಗಿ ಹೋಗಿದೆ. ಈ ಜನರ ಸಮಸ್ಯೆ ಮುಗಿತಾನೇ ಇಲ್ಲ. ಆದ್ರಿಂದ ಇಷ್ಟು ದೊಡ್ಡ ಜನಸಂಖ್ಯೆಯನ್ನು ಆಳೋದಕ್ಕೆ ನನ್ನ ಕೈಯಲ್ಲಿ ಆಗುವುದಿಲ್ಲ. ಹಾಗಿರುವಾಗ ಆಲೋಚನೆ ಮಾಡಿ ಅವನು ಏನ್ ಕೇಳ್ತಾನೆ? ನಾನು ಸಾಯ್ತೇನೆ, ನನಗೆ ಆ ಮರಣ ಕೊಡಿ ಅಂತ. ಎಷ್ಟೋ ಸಾರಿ ಕೆಲವು ನೋಡ್ಬೇಕು, ಕೆಲವೊಂದು ಕುಟುಂಬನೇ ಆಳ್ಲಿಕ್ಕಾಗದೆ ದೇವರೇ ನಂಗೆ ಸಾವು ಬರಲಿ ಅಂತ ಕೇಳ್ಕೊಳ್ತಾರೆ. ನಾನು ಸತ್ತೋಗಿದ್ದರೆ ಒಳ್ಳೇದಾಗಿತ್ತು ಅಂತ ಅದನ್ನು ಬೇಗ ಹೇಳಿಬಿಡ್ತೇವೆ. ಹಾಗಿರುವಾಗ ಇಲ್ಲಿ ಏನು ಅರ್ಥ ಗೊತ್ತಾ? ಅಲ್ಲಿ ನಮ್ಮನ್ನು ನಾವು ಬರಿದು ಮಾಡಿಕೊಂಡಾಗಿದೆ, ಏನು ಇಲ್ಲ, ಒಡೆದ ತೊಟ್ಟಿ ಅದು. ಆ ರೀತಿಯ ಒಂದು ಸ್ಥಿತಿ ನಮ್ಮಲ್ಲಿ ಇರುವುದಾದ್ರೆ ಅದು ಒಡೆದ ತೊಟ್ಟಿ. ಅದಕ್ಕೆ ಆ ರೀತಿ ಹೇಳುವಂತದ್ದು. ಈ ಬಾವಿಯ ಹತ್ತಿರ ನಾವು ಹೋಗ್ತಾ ಇಲ್ಲ. ಬಾವಿ ಕರ್ತನು ಆಗಿದ್ದಾನೆ, ಆತನಲ್ಲಿ ಎಲ್ಲವೂ ಸಾಧ್ಯವಿದೆ, ಎಲ್ಲವೂ ಇದೆ, ಅದು ಆಗುತ್ತೆ. ಆತನ ಬಳಿಗೆ ನಾವು ಪೂರ್ತಿ ನಂಬಿಕೆಯಿಂದ ವಿಧೇಯತೆಯಿಂದ ಹೋಗುವುದಿಲ್ಲ. ನೋಡಿ, 11ನೇ ಅಧ್ಯಾಯ 1 ಮತ್ತು 2ನೇ ವಚನ ಓದಿಬಿಡಿ. ತರುವಾಯ ಜನರು ಗುಣಗುಟ್ಟಿದಾಗ ಅದು ಕರ್ತನಿಗೆ ಮೆಚ್ಚುಗೆಯಾಗಲಿಲ್ಲ, ಮತ್ತು ಕರ್ತನು ಅದನ್ನು ಕೇಳಿ ಕೋಪಿಸಿಕೊಂಡನು. ಮತ್ತು ಕರ್ತನ ಬೆಂಕಿಯು ಅವರಲ್ಲಿ ಹತ್ತಿ ಪಾಳೆಯದ ಕಟ್ಟಕಡೆಯ ಭಾಗದಲ್ಲಿ ದಹಿಸುತ್ತಾ ಇತ್ತು. ಆಗ ಜನರು ಮೋಶೆಗೆ ಕೂಗಿಕೊಂಡದರಿಂದ ಮೋಶೆಯು ಕರ್ತನಿಗೆ ಪ್ರಾರ್ಥನೆ ಮಾಡಿದನು. ಆಗ ಬೆಂಕಿಯು ಆರಿ ಹೋಯಿತು. ಇಲ್ಲಿ ನಾವು ನೋಡ್ತೇವೆ, ಜನರು ಗುಣಗುಟ್ಟುತ್ತಾ ಇದ್ದಾರೆ. ಇದು ಕರ್ತನಿಗೆ ಮೆಚ್ಚುಗೆ ಆಗಲಿಲ್ಲ. ಅವರು ಗುಣಗುಟ್ಟುತ್ತಾ ಇದ್ದಾರೆ. ಯಾಕೆ ಗುಣಗುಡ್ತಾ ಇದ್ದಾರೆ ನೋಡಿ? ಇಸ್ರೇಲರು ಐಗುಪ್ತದಿಂದ ಪ್ರಯಾಣವಾಗಿ ಹೋಗುವಾಗ 6 ಲಕ್ಷ ಗಂಡಸರೇ ಇದ್ದಾರೆ. ಹೆಂಡತಿ ಮಕ್ಕಳು ಸೇರಿದ್ರೆ ಸುಮಾರು 25ರಿಂದ 30 ಲಕ್ಷ ಜನರ ಒಂದು ಪ್ರಯಾಣ ಇದು. ಅವರಿಗೆ ನೀರಿನ ಕೊರತೆ ಆಗುವಾಗ ಗುಣಗುಟ್ಟಿದ್ರು. ಈಗ ಅರಣ್ಯಕ್ಕೆ ಬಂದಿದ್ದಾರೆ. ಈಗ ಇಲ್ಲಿಯೂ ಕೂಡ ಗುಣಗುಟ್ತಾ ಇದ್ದಾರೆ. ಈಗ ನೀರು ಇದೆ, ರೊಟ್ಟಿಯೂ ಇದೆ, ಮನ್ನವೂ ಇದೆ. ಆದ್ರೆ ಅವರಿಗೆ ಏನಿಲ್ಲ ಅಂದ್ರೆ ನೋಡಿ, ಅಲ್ಲಿ ವಾಕ್ಯ ನೋಡ್ತೇವೆ. 5ನೇ ವಚನವನ್ನು ಓದೋಣ. ನಾವು ಐಗುಪ್ತ ದೇಶದಲ್ಲಿ ಉಚಿತವಾಗಿ ತಿಂದ ಮೀನನ್ನು, ಸೌತೆಕಾಯಿಯನ್ನು, ಕರ್ಬೂಜಗಳನ್ನು, ಕಾಡುಳ್ಳಿ, ಈರುಳ್ಳಿ, ಬೆಳ್ಳುಳ್ಳಿಗಳನ್ನು ಜ್ಞಾಪಿಸಿಕೊಳ್ಳುತ್ತೇವೆ. ನೋಡಿ, ಅವರು ಏನು ಹೇಳ್ತಾ ಇದ್ದಾರೆ? ಈಗ ನೀರು ಇದೆ, ರೊಟ್ಟಿ ಇದೆ. ದೇವರು ಹೇಳ್ತಾರೆ ನಿಮಗಿರುವುದರಲ್ಲಿ ತೃಪ್ತರಾಗಿರಿ ಅಂತ. ಆದ್ರೆ ಇವರು ಏನು ಹೇಳ್ತಾ ಇದ್ದಾರೆ? ನಮಗೆ ಐಗುಪ್ತದಲ್ಲಿ ಇದ್ದಂತ ಕಾಡುಳ್ಳಿ, ಈರುಳ್ಳಿ, ಬೆಳ್ಳುಳ್ಳಿ, ಮೀನು, ಮಾಂಸ ಒಂದೂ ಇಲ್ಲ. ಈ ಮೋಶೆ ವಾಗ್ದಾನದ ದೇಶಕ್ಕೆ ಈ ವಾಗ್ದಾನದ ದೇಶಕ್ಕೆ ಮೋಶೆನನ್ನು ಕರೆದುಕೊಂಡು ಬಂದು ನಮ್ಗೆ ಇಲ್ಲಿ ಆರಾಮೇ ಇಲ್ಲ, ನಮಗೆ ಅನುಕೂಲವೇ ಇಲ್ಲ ಸರಿಯಾಗಿ. ಈ ಅನುಕೂಲ ಇಲ್ಲದೆ ನಾವು ಒದ್ದಾಡ್ತಾ ಇದ್ದೇವೆ ಎಂಬ ವಿಷಯ. ಹಾಗಿರುವಾಗ ಇಲ್ಲಿ ನೋಡ್ತೇವೆ, ಇದು ಗುಣಗುಟ್ಟುವಿಕೆ. ದೇವರು ಕೇಳಿ ಅಲ್ಲಿ ಏನಾಯ್ತು? 1ನೇ ವಚನದಲ್ಲಿ ನೋಡ್ತೇವೆ, ಕರ್ತನ ಬೆಂಕಿಯು ಅವರಲ್ಲಿ ಹತ್ತಿ ಪಾಳೆಯದ ಕಟ್ಟಕಡೆ ಭಾಗದಲ್ಲಿ ದಹಿಸುತ್ತಾ ಬಂತು. ನೋಡಿ, ಇಲ್ಲಿ ಕರ್ತನ ಬೆಂಕಿ ದಹಿಸುತ್ತಾ ಬರ್ತಾ ಇದೆ. ಒಂದು ರೀತಿ ಹೊತ್ತಿಕೊಂಡು ಉರಿತಾ ಬರ್ತಾ ಇದೆ. ಅವರಲ್ಲಿ ಅನೇಕರು ಸಾವನ್ನು ಹೊಂದುವಂತ ಪರಿಸ್ಥಿತಿಗೆ ಅಲ್ಲಿ ಬರುವುದನ್ನು ನಾವು ನೋಡ್ತೇವೆ. ಇಂಥ ಒಂದು ಸಂದರ್ಭಗಳಲ್ಲಿ ನಾವು ನೋಡಬೇಕಾದ ಒಂದು ವಿಷಯ, ಅವರು ಇಷ್ಟು ಪ್ರಯಾಣವನ್ನು ನೋಡಿದ್ದಾರೆ, ಅನೇಕ ಅದ್ಭುತಗಳನ್ನು ನೋಡಿದ್ದಾರೆ, ದೇವರು ಅನೇಕ ಸಹಾಯ ಮಾಡಿದನ್ನು ನೋಡಿದ್ದಾರೆ. ನೋಡಿಯೂ ಕೂಡ ಅವರು ಮತ್ತೆ ಹೀಗೆ ಮಾಡ್ತಾ ಇದ್ದಾರಲ್ಲ, ಅದಕ್ಕೆ ಇದು ದಹಿಸ್ತಾ ಬರ್ತದೆ. ನಮ್ಮ ಜೀವಿತದಲ್ಲಿ ಎಷ್ಟೋ ಸಾರಿ ಅನೇಕ ಅದ್ಭುತಗಳನ್ನು ಹೊಂದಿದ್ದೇವೆ, ಅನೇಕ ಆಶೀರ್ವಾದಗಳನ್ನು ಹೊಂದಿದ್ದೇವೆ, ಅನೇಕ ರೀತಿಯ ಸಹಾಯಗಳನ್ನು ಹೊಂದಿದ್ದೇವೆ. ಆದ್ರೆ ಮತ್ತೆ ಮತ್ತೆ ಒಂದು ರೀತಿಯ ಗುಣಗುಟ್ಟುವಿಕೆ ಮಾಡ್ತೇವಲ್ಲ, ಇದು
ದೇವರಿಗೆ ಕೋಪ ಭರಿಸುವಂತ ಒಂದು ವಿಷಯ, ಒಂದು ರೀತಿ ದೇವರಿಗೆ ನೋವನ್ನು ತರುವಂತ ವಿಷಯ. ಆದ್ರಿಂದ ಈಗ ಏನಾಯ್ತು, ಅನೇಕರು ಅಲ್ಲಿ ಇದು ಮಾಡು. ಆದ್ರೆ ಮೋಶೆ ಏನ್ ಮಾಡಿದ, ಅಲ್ಲಿ 2ನೇ ವಚನದಲ್ಲಿ ಆಗ ಜನರು ಮೋಶೆಗೆ ಕೂಗಿ ಕೊಂಡದ್ದರಿಂದ, ಈಗ ತಪ್ಪು ಮಾಡೋದು ಗುಣಗುಟ್ಟುವುದೆಲ್ಲ ಅವರು, ಸಮಸ್ಯೆ ಬಂದರೆಗೆ ಪ್ರಾರ್ಥನೆ ಮಾಡ್ಲಿಕ್ಕೆ ಯಾರು? ಮೋಶೆ. ಅರ್ಥ ಆಯ್ತಲ್ಲ? ತಪ್ಪು ಮಾಡಿ ಗುಣಗುಟ್ಟಿ ದೇವರು ನಡ್ಕೊಳ್ಳೋ ಹಾಗೆ, ಸಮಸ್ಯೆ ಬಂದ ಕೂಡಲೇ ಪ್ರಾರ್ಥನೆ ಮಾಡಿ, ನನ್ಗೆ ಪ್ರಾರ್ಥನೆ ಮಾಡಿ ಅಂತ. ಹಾಗಿರುವಾಗ ಇಲ್ಲಿ ನಾವು ನೋಡುವಂತ ಒಂದು ವಿಷಯ ಏನಂದ್ರೆ, ಮೋಶೆ ಪ್ರಾರ್ಥನೆ ಮಾಡಿದ, ಕರ್ತನತ್ರ ಬೇಡಿದ, ಕರ್ತನು ಅದನ್ನು ಶಮನಪಡಿಸಿದನು. ದೇವರು ಉತ್ತರ ಕೊಟ್ರು, ಗುಣಗುಟ್ಟಿದ್ರು, ಉತ್ತರವನ್ನು ಕೊಟ್ರು. ಆ 4ನೇ ವಚನವನ್ನು ಓದಿ, ಈ ಒಂದು ಗುಂಪಿನಿಂದಲೇ ಈ ಸಮಸ್ಯೆ ಹೇಳ್ತಾ ಉಂಟು. ಆಗ ಅವರೊಳಗಿದ್ದ ಮಿಶ್ರವಾದ ಗುಂಪಿನ ಜನರು ದುರಾಶೆ ಪಟ್ಟರು, ಮತ್ತು ಇಸ್ರಾಯೇಲ್ ಮಕ್ಕಳು ಸಹ ತಿರುಗಿ, ಮತ್ತು ಅವರು ನಮಗೆ ಮಾಂಸವನ್ನು ತಿನ್ನುವುದಕ್ಕೆ ಕೊಡುವವನು ಯಾರು? ನೋಡಿ, ಇಲ್ಲಿ ಅವರು ಏನು ಹೇಳ್ತಾ ಇದ್ದಾರೆ, ಮಿಶ್ರವಾದ ಗುಂಪಿನ ಜನರು ದುರಾಶೆ ಪಟ್ಟರು. ಅಂದ್ರೆ ಇವರು ಐಗುಪ್ತದಲ್ಲಿ ಈ ರೀತಿಯಲ್ಲಿ ಮಿಶ್ರ ಆಗಿರ್ಬೋದು. ಒಂದು ವೇಳೆ ಹುಡುಗಿ ಯೆಹೂದ್ಯಳಾಗಿದ್ದು ಹುಡುಗ ಐಗುಪ್ತದವನು ಆಗಿರ್ಬೋದು, ಅಥವಾ ಹುಡುಗಿ ಐಗುಪ್ತದವಳಾಗಿದ್ದು ಇಲ್ಲಿ ಹುಡುಗ ಯೆಹೂದ್ಯನಾಗಿರ್ಬೋದು. ಈ ರೀತಿಯ ಒಂದು ಮಿಶ್ರವಾಗಿರುವಂತ ಗುಂಪು ಇದೆ. ಆ ರೀತಿಯಲ್ಲಿ ಇಸ್ರೇಲ್ ಒಟ್ಟಿಗೆ ಹೊರಗೆ ಬಂದಂತ ಇವ್ರ ಗುಂಪು. ಈ ಗುಂಪು ಏನಾಗ್ತದೆ, ಏನೇ ಹೇಳ್ತಾ ಉಂಟು, ಅವರು ಅಳ್ತಾ ಇದ್ದಾರೆ. ಏನಕ್ಕೋಸ್ಕರ ಅಳ್ತಾ ಇದ್ದಾರೆ? ನಮಗೆ ಮಾಂಸವನ್ನು ಕೊಡೋರು ಯಾರು? ನಮಗೆ ಮಾಂಸ ಬೇಕು ಅಂತ. ಇಲ್ಲಿ ರೊಟ್ಟಿ ಇದೆ, ನೀರಿದೆ, ಅದೆಲ್ಲ ದೇವ್ರು ಕೊಡ್ತಾ ಇದ್ದಾರೆ, ಆದ್ರೆ ನಮ್ಗೆ ಮಾಂಸ ಬೇಕು ಅಂತ. ಅದಕ್ಕೆ ಯಾರು ಕೊಡುವುದೆಂಬುದಾಗಿ ಅಳ್ತಾ ಇದ್ದಾರೆ. ಈ ಮಿಶ್ರ ಜನಾಂಗ ಯಾರು ಗೊತ್ತಾ? ಈಗಿನ ಒಂದು ಹೋಲಿಕೆಗೆ ನೋಡಿದ್ರೆ ಅರ್ಧ ಲೋಕ, ಅರ್ಧ ದೇವರು, ಈ ರೀತಿಯ ನಂಬಿಕೆ ಉಳ್ಳವರು. ಲೋಕದ ದುರಾಶೆಗಳನ್ನು ಆಶಿಸ್ತಾ ದೇವರ ಮೇಲೆ ನಂಬಿಕೆ ಇಟ್ಟವರು ಎಂಬುದಾಗಿ. ಇವರಿಗೆ ಈ ದುರಾಶೆ ಇರುವುದರಿಂದ ಅವರು ಗುಣಗುಟ್ಟುತ್ತಲೇ ಇರ್ತಾರೆ. ಅವರು ಹೇಳುವಂತ ರೀತಿ ಆ ರೀತಿಯಲ್ಲಿ ಹೋಗುತ್ತೆ. ಆದ್ರಿಂದ ಇದು ಮಿಶ್ರ ಜನಾಂಗ ಅಂತ ಇದಕ್ಕೆ ಹೇಳುವಂತ ಈ ಮಿಶ್ರವಾದ ನಂಬಿಕೆ. ಅದಕ್ಕೆ ಯಾಕೋಬನು ಹೇಳ್ತಾ ಇದ್ದಾನೆ, ಲೋಕವನ್ನು ಪ್ರೀತಿಸುವಂತವರಿಗೆ ವ್ಯಭಿಚಾರಿಗಳು ಅಂತ ಹೇಳ್ತಾರೆ. ಇಹಲೋಕ ಸ್ನೇಹಿತರಾಗಿರುವ ನೀವು ವ್ಯಭಿಚಾರಿಗಳು ಆಗಿದ್ದೀರಿ ಅಂತ. ಅದು ದೇವರ ವೈರತ್ವವೆಂದು ನಿಮಗೆ ತಿಳಿಯದೋ ಎಂಬುದಾಗಿ, ದೇವರ ವಿರುದ್ಧ ಅದು ಕೋಪಗೊಳ್ಳುವಂತ ವಿಷಯವಾಗಿದೆ ಎಂಬುದಾಗಿ. ಆದ್ರಿಂದ ನಾವು ಇಲ್ಲಿ ನೋಡಬೇಕು, ನಾವು ಮಿಶ್ರವಾಗಿರುವಂತದ್ದಲ್ಲ, ದೇವರಿಗಾಗಿ ಒಂದು ಪ್ರತ್ಯೇಕವಾಗಿ ಇಂಥವರಾಗಿಬೇಕು ಎಂಬುದಾಗಿ. ನೋಡಿ, ಅವರು ನಮಗೆ ಇದನ್ನು ಕೊಡೋರು ಯಾರಂತ ಕೂಗಿದ್ರು. ಈಗ ಅಲ್ಲಿ 6ನೇ ವಚನದಲ್ಲಿ ದೇವರು ಕೊಡುವಂತ ಒಂದು ರೊಟ್ಟಿಯ ವಿಷಯದಲ್ಲಿ, ಮನ್ನದ ವಿಷಯದಲ್ಲಿ ಹೇಳಲ್ಪಟ್ಟಿದೆ. 6ರಿಂದ 9ನೇ ವಚನದವರೆಗೂ ಓದಿ. ಆದರೆ ಈಗ ನಮ್ಮ ಪ್ರಾಣವು ಬತ್ತಿ ಹೋಯಿತು, ಈ ಮನ್ನವಲ್ಲದೆ ಮತ್ತೆ ಬೇರೆ ಯಾವುದು ನಮ್ಮ ಕಣ್ಣುಗಳ ಮುಂದೆ ಇರುವುದಿಲ್ಲ ಅಂದರು. ಆ ಮನ್ನವು ಕೊತ್ತಂಬರಿ ಬೀಜದ ಹಾಗೆ ಇತ್ತು, ಅದರ ಬಣ್ಣವು ಬೆದೋಳಕ ಬಣ್ಣದ ಆಗಿತ್ತು. ಜನರು ಹೊರಗೆ ಹೋಗಿ ಅದನ್ನು ಕೂಡಿಸಿ ಬೀಸುವ ಕಲ್ಲುಗಳಲ್ಲಿ ಬೀಸಿ, ಇಲ್ಲವೇ ಒರಳಿನಲ್ಲಿ ಕಟ್ಟಿ ತವೆಗಳಲ್ಲಿ ಸುಟ್ಟು ಅದರಿಂದ ರೊಟ್ಟಿಗಳನ್ನು ಮಾಡುತ್ತಿದ್ದರು. ಅದರ ರುಚಿಯು ಶುದ್ಧ ಎಣ್ಣೆಯ ರುಚಿಯ ಹಾಗೆ ಇತ್ತು. ರಾತ್ರಿಯಲ್ಲಿ ಮಂಜು ಪಾಳೆಯದ ಮೇಲೆ ಬೀಳುವಾಗ ಮನ್ನವು ಅದರ ಮೇಲೆ ಬೀಳುತ್ತಿತ್ತು. ನೋಡಿ, ಅವರಿಗೆ ದೇವರು ಇಲ್ಲಿ ತೋರಿಸ್ತಾ ಇದ್ದಾರೆ, ಮನ್ನ ಇದೆ, ಅದು ದೂತರಾಹಾರ ಎಂಬ ವಿಷಯದಲ್ಲಿ ಕೂಡ ನಾವು ನೋಡ್ತೇವೆ. ಆದ್ರೆ ಇಂಥ ಒಂದು ರೊಟ್ಟಿಯನ್ನು ಮಾಡಿ ಅವರು ಊಟ ಇಲ್ಲದವರಾಗಿ ಇರಲಿಲ್ಲ, ಅಥವಾ ಕೊರತೆಯಾಗಿ ಇರಲಿಲ್ಲ, ಆದ್ರೆ ಎಲ್ಲವೂ ಇತ್ತು. ಆದ್ರೆ ಅವ್ರು ಏನ್ ಮಾಡ್ತಾರೆ, 10ನೇ ವಚನದಲ್ಲಿ ಅವ್ರು ಅಳ್ತಾ ಇದ್ದಾರೆ. ನೋಡಿ, ಆಗ ಜನರು ತಮ್ಮ ಕುಟುಂಬಗಳ ಪ್ರಕಾರವಾಗಿ ಒಬ್ಬೊಬ್ಬನು ತನ್ನ ಗುಡಾರದ ಬಾಗಿಲಿನಲ್ಲಿ ಅಳುವುದನ್ನು ಮೋಶೆ ಕೇಳಿದನು. ಆದ ಕಾರಣ ಕರ್ತನ ಕೋಪವು ಬಹಳವಾಗಿ ಉರಿಯಿತು, ಮತ್ತು ಅದು ಮೋಶೆಗೂ ಅದು ಮೆಚ್ಚುಗೆಯಾಗಲಿಲ್ಲ. ನೋಡಿ, ಈಗ ಅವರು ಅಳ್ತಾ ಇರುವುದನ್ನು ನೋಡಕ್ಕಾಗುದಿಲ್ಲ. ಈಗ ಒಂದು ಆಲೋಚನೆ ಮಾಡಿ, ಕೆಲವರ ಪರಿಸ್ಥಿತಿ ತುಂಬಾ ಕಷ್ಟ ಇರುತ್ತೆ.
ಅದನ್ನು ನೋಡಿ ನೋಡಿ ನಮಗೂ ಕೂಡ ಏನಾಗುತ್ತೆ, ದೇವರಿಗೆ ಅಷ್ಟು ಗೊತ್ತಾಗುವುದಿಲ್ವಾ, ದೇವರು ಅದನ್ನು ನೋಡುವುದಿಲ್ವಾ ಎಂಬ ರೀತಿಯಲ್ಲಿ ನಾವು ಕೂಡ ಕೋಪಗೊಳ್ಳಿಕ್ಕೆ ಸಾಧ್ಯತೆ ಇದೆ. ಮೋಶೆ ಅದೇ ಕೋಪಗೊಂಡು ಏನು ಹೇಳ್ತಾನೆ ನೋಡಿ 11ನೇ ವಚನದಲ್ಲಿ, ಆದ್ದರಿಂದ ಮೋಶೆಯು ಕರ್ತನಿಗೆ ಹೇಳಿದ್ದೇನೆಂದರೆ, ಈ ಸಮಸ್ತ ಜನರ ಭಾರವನ್ನು ನನ್ನ ಮೇಲೆ ಹಾಕುವುದಕ್ಕೆ ನೀನು ನಿನ್ನ ಸೇವಕನಿಗೆ ಯಾಕೆ ಉಪದ್ರವ ಪಡಿಸಿದ್ದಿ? ನನಗೆ ನಿನ್ನ ದೃಷ್ಟಿಯಲ್ಲಿ ಯಾಕೆ ದಯೆ ದೊರಕಲಿಲ್ಲ? ಅವನೇನು ಹೇಳ್ತಾನೆ ಗೊತ್ತಾ? ಮೋಶೆಯ ತಲೆಯಲ್ಲಿಗೆ ಏನಿದೆ, ಈ ಎಲ್ಲಾ ಜನರ ಭಾರ ನಾನೇ ಹೊತ್ತುಕೊಳ್ಬೇಕು ಅನ್ನೋ ಆಲೋಚನೆಯಲ್ಲಿದ್ದಾನೆ. ಎಲ್ಲಾ ಜನರ ಭಾರ ನಾನೇ ಹೊತ್ತುಕೊಳ್ಬೇಕು ಅಂತ. ಆ ರೀತಿ ಪರಿಸ್ಥಿತಿ ದೇವರು ಹಾಗೆ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಮೋಶೆ ಯೋಚನೆ ಮಾಡ್ತಾನೆ. ಎಲ್ಲಾ ಜನರನ್ನು ನೀನೇ ಹೊತ್ತುಕೊಳ್ಬೇಕಂತ ದೇವರು ಹೇಳಿದ ರೀತಿಯಲ್ಲಿ ಅವನು ಇದ್ದಾಗೆ ಇರ್ತಾನೆ. ಅದಕ್ಕೆ ದೇವರ ಹತ್ರ ಹೇಳ್ತಾ ಇದ್ದಾನೆ, ನನಗೆ ಯಾಕೆ ಇದು ಉಪದ್ರ ಮಾಡಿಬಿಟ್ಟಿದ್ದಿ? ಎಂತೆಂಥ ಅದ್ಭುತವನ್ನು ಮೋಶೆ ಮಾಡಿದ್ದಾನೆ ದೇವರ ಹೆಸರಲ್ಲಿ, ಎಂತೆಂಥ ಕಾರ್ಯಗಳನ್ನು ಮಾಡಿದ್ದಾನೆ. ಈ ಪರಿಸ್ಥಿತಿ ಬರುವಾಗ ಅವನಿಗೆ ಬಹಳ ಕಷ್ಟಕರವಾಯಿತು, ಬಹಳ ಕಷ್ಟಕರವಾಯಿತು. ಅದರಿಂದ ಅವನು ಈ ರೀತಿಯಲ್ಲಿ ಹೇಳ್ತಾನೆ ನೋಡಿ. ಅವನು 12ನೇ ವಚನದಲ್ಲಿ ಓದಿ ಏನು ಹೇಳ್ತಾನೆ ನೋಡಿ. ಮತ್ತು ದಾದಿಯು ತನ್ನ ಮೊಲೆಯ ಕೂಸನ್ನು ಎತ್ತುವಂತೆ ನೀನು ಈ ಜನರನ್ನು ಎದೆಯಲ್ಲಿ ಹೊತ್ತುಕೊಂಡು ಅವರ ತಂದೆಗಳಿಗೆ ನೀನು ಪ್ರಮಾಣ ಮಾಡಿದ ದೇಶಕ್ಕೆ ತೆಗೆದುಕೊಂಡು ಹೋಗು ಎಂದು ನೀನು ನನಗೆ ಹೇಳುತ್ತಿ. ಹೀಗೆ ನಾನು ಮಾಡುವುದಕ್ಕೆ ಈ ಸಮಸ್ತ ಜನರನ್ನು ಗರ್ಭಧರಿಸಿಕೊಂಡೆನೋ, ನಾನೇ ಅವರನ್ನು ಎತ್ತನೋ. ನೋಡಿ, ದೇವರಿಗೆ ಏನೇ ಹೇಳ್ತಾ ಇದ್ದಾನೆ, ಏನು ನಾನೇ ಇವರನ್ನು ಹೆತ್ತಿದಾಗೆ ನನಗೆ ಹೇಳ್ತಾ ಇದ್ದೀಯಲ್ಲ. ದೇವರಿಗೆ ಹೇಳುವ ರೀತಿ ಅವನು ಹಾಗೆ ಕಾಣ್ತಾವನು. ನಾನೇ ಇವರನ್ನು ಹೊತ್ತೇನೆಂದು ನೀ ನನಗೆ ಹೇಳ್ತಾ ಇದ್ದೀಯಲ್ಲ, ಇದು ನಾನು ಹೆತ್ತಿದ್ದೇನೆ ಇವರನ್ನ? ದೇವರಿಗೆ ಪ್ರಶ್ನೆ ಮಾಡ್ತಾ ಇದ್ದಾನೆ ಅಲ್ಲಿ. ಹಾಗಿರುವಾಗ ಇಲ್ಲಿ ಈ ಒಂದು ಕಷ್ಟದ ಪರಿಸ್ಥಿತಿ ಮೋಶೆ ಬರಿದಾಗಿ ಬಿಟ್ಟಿದ್ದಾನೆ. ಅದರಿಂದ ಅವನು ಅಲ್ಲಿ 14 ಮತ್ತು 15ನೇ ವಚನದಲ್ಲಿ ಇದಕ್ಕೆ ಮರಣ ಕೇಳ್ತಾ ಇದ್ದಾನೆ. ದೇವರೇ, ಇದು ನನ್ನ ಕೈಲಿ ಆಗುದಿಲ್ಲ, ಈ ಜನರ ಕೇಡನ್ನೆಲ್ಲ ನೋಡ್ಲಿಕ್ಕೆ ನನ್ನ ಕೈಲಿ ಆಗ್ತಾ ಇಲ್ಲ, ನೀನೇನ್ ಮಾಡು, ನನ್ನನ್ನು ಕೊಂದು ಬಿಡು, ರಗಾಳೆ ಇಲ್ಲ, ಇವ್ರು ಹೇಗ್ ಬೇಕಾರಿರಿ, ನಂಗಾಗುದಿಲ್ಲ. ಒಟ್ನಲ್ಲಿ ಇಷ್ಟೇ, ನಾವು ಇದನ್ನು ಹೇಳಲಿಕ್ಕೆ ಸುಲಭ ನಮಗೆ. ನಂಗಾಗುದಿಲ್ಲ, ನಂಗೆ ಸಮಸ್ಯೆ ಆಗುದಿಲ್ಲ. ಆದರೆ ಆಗುವಂತ ದೇವರಿದ್ದಾರೆ ಎಂಬುದೇ ನಮಗೆ ಗೊತ್ತಿರೋದಿಲ್ಲ, ಅದೇ ಸಮಸ್ಯೆ. ಹಾಗಿರುವಾಗ ದೇವರು ಅಲ್ಲಿ 16ನೇ ವಾಕ್ಯದಲ್ಲಿ ಉತ್ತರ ಕೊಡ್ತಾರೆ ನೋಡಿ. ಆಗ ಕರ್ತನು ಮೋಶೆಗೆ ಹೇಳಿದ್ದೇನೆಂದರೆ, ಜನರ ಹಿರಿಯರೆಂದು ಅವರ ಮೇಲಿನ ಉದ್ಯೋಗಸ್ಥರೆಂದು ನೀನು ತಿಳಿದುಕೊಂಡಂತ ಇಸ್ರಾಯೇಲರ ಹಿರಿಯರುಗಳಿರುವ ನನ್ನ ಬಳಿಗೆ 70 ಮಂದಿಯನ್ನು ಕೂಡಿಸಿ ಅವರನ್ನು ಸಭೆಯ ಗುಡಾರದ ಕಡೆಗೆ ಕರೆದುಕೊಂಡು ಬಾ, ಅವರು ಅಲ್ಲಿ ನಿನ್ನ ಸಂಗಡ ನಿಂತಿರಲಿ. ನೋಡಿ, ಇಲ್ಲಿ ಅಷ್ಟು ಮೋಶೆ ಮಾತಾಡಿದ್ರು, ನನಗೆ ಅತಿ ಭಾರ ಅಂತ ಹೇಳಿದ್ರು ದೇವರು ಈ ಮೋಶೆಗೆ ಏನ್ ಮಾಡಿದ್ರು, 70 ಜನರನ್ನು ಕೊಟ್ರು. ತಗೋ, ಅವರನ್ನು ನೋಡ್ಕೊಳ್ಳಿಕ್ಕೆ 70 ಜನರು ಈಗ ನಾನು ನಿಂಗೆ ಕೊಡ್ತೇನೆ, ನಿನ್ನ ಆತ್ಮದಲ್ಲಿರುವ ಪಾಲನ್ನು ತೆಗೆದು ಅವರಿಗೆ ಕೊಡ್ತೇನೆ, ಅವರು ಮೇಲ್ವಿಚಾರಣೆ ಮಾಡಿ ಅವರು ಭಾರ ಹೊತ್ಕೊಳ್ತಾರೆ. ಇನ್ನು ಈ ಜನರಿಗೆ ಏನು ಉತ್ತರ ಕೊಟ್ರು ನೋಡಿ 18ನೇ ವಾಕ್ಯ. ಮತ್ತು ಜನರಿಗೆ ನೀನು ಹೇಳಬೇಕಾದದೇನೆಂದರೆ, ನಾಳೆಗೆ ನಿಮ್ಮನ್ನು ಪರಿಶುದ್ಧ ಮಾಡಿಕೊಳ್ಳಿರಿ, ಆಗ ಮಾಂಸವನ್ನು ತಿನ್ನುವಿರಿ. ಯಾಕೆಂದರೆ ನಮಗೆ ಯಾವನು ಮಾಂಸವನ್ನು ತಿನ್ನುವುದಕ್ಕೆ ಕೊಡುವನು? ಯಾಕೆಂದರೆ ಐಗುಪ್ತ ದೇಶದಲ್ಲಿ ನಮಗೆ ಒಳ್ಳೆಯದು ಇಂತೆಂದು ಹೇಳಿ ಕರ್ತನು ಕೇಳುವಂತ ಹತ್ತಿರಿ. ಆದ ಕಾರಣ ಕರ್ತನು ನಿಮಗೆ ತಿನ್ನುವುದಕ್ಕೆ ಮಾಂಸವನ್ನು ಕೊಡುವನು ಮತ್ತು ನೀವು ಅದನ್ನು ತಿನ್ನುವಿರಿ. 19. ನೀವು ತಿನ್ನುವುದು 1 ದಿನವಲ್ಲ, 2 ದಿನವೂ ಅಲ್ಲ, ಇಲ್ಲವೇ 5 ದಿನವೂ ಅಲ್ಲ, ಇಲ್ಲವೇ 10 ದಿನವೂ ಅಲ್ಲ, ಇಲ್ಲವೇ 20 ದಿನವೂ ಅಲ್ಲ, 20. ಆದರೆ ಅದು ನಿಮ್ಮ ಮೂಗಿನಿಂದ ಬಂದು ನಿಮಗೆ ಅಸಹ್ಯವಾಗುವ ತನಕ 1 ಪೂರ್ತಿ ತಿಂಗಳವರೆಗೆ ಮಾಂಸವನ್ನು ತಿನ್ನುವಿರಿ. ನಿಮ್ಮ ಮಧ್ಯದಲ್ಲಿರುವ ಕರ್ತನನ್ನು ನೀವು ಅಲಕ್ಷ್ಯ ಮಾಡಿ ಆತನ ಎದುರಿನಲ್ಲಿ ಅತ್ತು, ನಾವು ಯಾಕೆ ಐಗುಪ್ತದಿಂದ ಬಂದೆವು ಎಂದು ಹೇಳ್ತೀರಲ್ಲ ಅಂದನು. ನೋಡಿ, ಈಗ ದೇವರು ಜನರಿಗೆ ಕೊಟ್ಟ ಉತ್ತರ ಏನು? 1 ದಿನ ಅಲ್ಲ, ಅಲ್ಲಿ 2 ದಿನವೂ ಅಲ್ಲ, ಅಥವಾ 5 ದಿನವೂ ಅಲ್ಲ, 10 ದಿನವೂ ಅಲ್ಲ, 20 ದಿನವೂ ಅಲ್ಲ, ಸಂಪೂರ್ಣವಾಗಿ 1 ತಿಂಗಳು ನಿಮಗೆ ಮಾಂಸನೇ ಕೊಡ್ತೇನೆ ಅಂತ. 1 ತಿಂಗಳು ಮಾಂಸನೇ.
ಬೆಳಿಗ್ಗೆ ಆಗ್ಲಿ, ಸಾಯಂಕಾಲ ಆಗ್ಲಿ, ಮಧ್ಯಾಹ್ನ ಆಗ್ಲಿ, ಹೀಗೆ ತಿಂದು ತಿಂದು ಲಾಸ್ಟಿಗೆ ಏನಾಗ್ಬೇಕು ಇವರಿಗೆ? ಇದು ಬೇಡ ನಮಗೆ ಅಪ್ಪ ಅನ್ನ ಆಗ್ಬೇಕು. ಆ ರೀತಿ ದೇವ್ರು ಕೊಟ್ಟು. ಈಗ ಮನ್ನ ತಿಂದು ತಿಂದು ಏನಾಗಿದೆ, ಹಾಗೆ ಆಗಿದೆ ಅವರಿಗೆ. ಈಗ ಇದನ್ನು ಕೊಟ್ರು ದೇವ್ರು, ಮಾಂಸ ಅಂತ ಆಸೆ ಪಡ್ತಾ ಇದ್ರಲ್ಲ, ಈಗ ಇದನ್ನು ಕೊಟ್ರು. ಅದನ್ನು ಕೊಟ್ರು ಮಾಡೋದೆಂತದು? ಅದು ಕೂಡ ಅದೇ ಅವರಿಗೆ ಅಸಹ್ಯ ಆಗೋಯ್ತು ಲಾಸ್ಟಿಗೆ. ಈ ಮನುಷ್ಯರಾದ ನಮಗೆ ಉಂಟಲ್ಲ, ಯಾವ್ದ್ರಲ್ಲಿ ತೃಪ್ತಿಯೇ ಇರೋದಿಲ್ಲ. ಅದು ಒಂದರ ಮೇಲೆ ಒಂದು, ಒಂದರ ಮೇಲೆ ಏನೋ ಒಂದು ಆಶೆಗಳು, ದುರಾಶೆಗಳು. ಆದ್ರಿಂದ ಇಲ್ಲಿ ದೇವರು ಖಾಲಿ ತೊಟ್ಟಿಯಾಗಿರುವಂತ ಮೋಶೆಗೆ ಬಾವಿಯಾಗಿರುವ ನಾನು ಇದ್ದೇನೆ ಎಂಬುದನ್ನು ತಿಳಿಯಪಡಿಸ್ತಾರೆ. ಈಗ ಮೋಶೆ ದೇವರ ಹತ್ರ ಕೇಳ್ತಾನೆ, ದೇವರೇ ನೀನು ಮಾಂಸ ಕೊಡ್ತೀನಂತ ಹೇಳಿದ್ಯಲ್ಲ ಅಂತ ಪುನಃ ಹೇಳ್ತಾನೆ ದೇವರಿಗೆ. ನಾನೇನು ಸಮುದ್ರಕ್ಕೆ ಹೋಗಿ ಮೀನ್ ತರಬೇಕಾ? ಅಥವಾ ಇಲ್ಲಿ ಪ್ರಾಣಿಗಳನ್ನು ನಾನು ಎಲ್ಲ ಕೊಂದು ಅವರಿಗೆ ಮಾಂಸ ಕೊಡಬೇಕಾ? ಇಷ್ಟು ಜನರಿಗೆ ನಾನು ಎಲ್ಲಿಂದ ಕೊಡ್ಲಿ ಅಂತ ಅವನು. ಅದಕ್ಕೆ 22ನೇ ವಚನದಲ್ಲಿ ದೇವರು ಉತ್ತರ ಕೊಡ್ತಾರೆ ನೋಡಿ. 22. ಅವರಿಗೆ ಸಾಕಾಗುವ ಹಾಗೆ ಕುರಿದನಗಳನ್ನು ಅವರಿಗೋಸ್ಕರ ಕೊಯ್ಯಬೇಕು. ಅವರಿಗೆ ಸಾಕಾಗುವ ಹಾಗೆ ಸಮುದ್ರದ ಮೀನುಗಳನ್ನೆಲ್ಲ ಕೂಡಿಸಿ ತರಬೇಕು ಅಂದನು. 23. ಆಗ ಕರ್ತನು ಮೋಶೆಗೆ ಹೇಳಿದ್ದೇನೆಂದರೆ, ಕರ್ತನ ಕೈ ಮೋಟು ಕೈಯೋ, ನನ್ನ ಮಾತು ನಿನಗೆ ನೇರವೇರುತ್ತದೋ ಇಲ್ಲವೋ ಎಂದು ನೀನು ನೋಡುವಿ ಅಂದನು. ನೋಡಿ ದೇವರು ಏನ್ ಹೇಳ್ತಾರೆ, ಕರ್ತನ ಕೈ ಮೋಟು ಕೈಯ. ಇದು ಯಾರು ಕೇಳುವಂತ ಮಾತಾಯ್ತು? ಎಲ್ಲ ಅದ್ಭುತ ಆಶೀರ್ವಾದಗಳನ್ನು ಹೊಂದಿದ ಮೋಶೆಯೇ ಇದನ್ನು ಕೇಳುವಂತ ಪರಿಸ್ಥಿತಿ. ನಾನು ಮೋಟುಗೈಯುಳ್ಳವನೋ, ನಾನು ಇಲ್ಲಿ ನನ್ನ ಮಾತು ನೆರವೇರುವುದಿಲ್ಲವೋ? ಮೋಶೆ ದೇವರ ಮಾತು ಒಂದೂ ಬಿದ್ದು ಹೋಗುವುದಿಲ್ಲ, ಎಲ್ಲಾ ನೆರವೇರ್ತದೆ ಅಂತ ಅನುಭವದಿಂದ ನೋಡಿದವನು ಈಗ ಬರೀ ತೊಟ್ಟಿಯಾಗಿರುವುದರಿಂದ, ಖಾಲಿ ಒಡೆದ ತೊಟ್ಟಿಯಾಗಿರುವುದರಿಂದ ಈಗ ಅವನು ನನ್ನನ್ನು ಕೊಂದು ಬಿಡು. ಈಗ ದೇವರು ಹೇಳ್ತಾರೆ, ನಾನಿದ್ದೇನಲ್ಲ, ನಾನು ಅದಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ತೇನಲ್ಲ. ಹಾಗಾದ್ರೆ ಅಷ್ಟು ಲಕ್ಷ ಜನರಿಗೆ ದೇವರಿಗೆ ಸಾಧ್ಯ ಅಲ್ವಾ? ಇದನ್ನೇ ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತರು ಮಾಡಿದರೆ. ಅರಣ್ಯ ಪ್ರದೇಶದಲ್ಲಿ ಎಷ್ಟು ಜನರು ಗಂಡಸರು ಊಟ ಮಾಡಿದ್ರು? 5,000 ಜನ. ಶಿಷ್ಯರಿಗೆ ಇವ್ರು ಹೋಗ್ಲಿ ಬಿಡು, ಹೋಗ್ಲಿ, ಅವ್ರು ಅಲ್ಲಿ ಊಟಕ್ಕೇನಾರು ಹೋಗ್ಲಿ, ಅವ್ರೇನಾರು ತಂದುಕೊಳ್ಳಿ, ಹಾಗೆ ಹೀಗೆ ಶುರು ಮಾಡಿದ್ರು. ಅದೇ ಟೆನ್ಷನ್ ಆಯ್ತು ಅವರಿಗೆ. ಆದ್ರೆ ದೇವರಿಗೆ ಮೊದಲು ತಿಳಿ ಎಲ್ಲ ಸಾಧ್ಯ. ಹಾಗಿರುವಾಗ ಇಲ್ಲಿ ನೋಡಿ, ನಾನು ಇಲ್ಲಿ ತಿಳಿಸುವಂತ ವಿಷಯ, ಫಲ ಕೊಡದ ಅಥವಾ ನೆಲೆಗೊಳ್ಳದ ಈ ಕೊಂಬೆ ಕೇಳುವುದೇನೆಂದ್ರೆ ಮರಣ. ಮೋಶೆಯು ಅದೇ ಕೇಳ್ತಾ ಇದ್ದಾನೆ, ನನಗೆ ಮರಣ ಕೊಡೆ ಅಂತ. ಇದನ್ನು ಎಲಿಯನು ಕೂಡ ಕೇಳ್ತಾ ಇದ್ದಾನೆ. ದೇವರ ಹತ್ರ ಹೇಳ್ತಾನೆ, ದೇವರೇ ನನ್ನನ್ನು ಕೊಂದು ಬಿಡು, ನನ್ನ ಪ್ರಾಣವನ್ನು ನೀನ್ ತಕ್ಕೋ. ಆ ಸಂದರ್ಭ ಹೇಗಿತ್ತಂತ ನಾವು ವಿವರಣೆಯಾಗಿ ನೋಡಿದ್ರೆ ಮುಂದಿನ ವಾರ ನೋಡೋಣ. ಆದರೆ ಹೇಗಿತ್ತಂದ್ರೆ, ಎಲಿಯ ರಾತ್ರಿ 10 ಗಂಟೆಯಲ್ಲಿ ಮಲಗಿದ. ಉದಾಹರಣೆ ಹೇಳುದು, 10 ಗಂಟೆಗೆ ಮಲಗಿದಾನೆ ಅಂತ ಇಟ್ಕೊಳ್ಳಿ. ಈಗ ಒಂದು ಕಾಲ್ ಬರ್ತದೆ. ಏನ್ ಕಾಲ್? ನಾಳೆ ನಿನ್ನ ಎನ್ಕೌಂಟರ್ ಆಗುತ್ತೆ ಅಂತ. ನಿದ್ದೆ ಬರುತ್ತಾ? ನಿದ್ದೆ ಬರುವುದಿಲ್ಲ. ಆ ಪರಿಸ್ಥಿತಿ ಅವನು ಬರಿದಾಗಿ ಬಿಟ್ಟ. ಎಂತ ನಂಬಿಗಸ್ತರಲ್ಲ ಇವರೆಲ್ಲ. ಇವರು ಹೀಗೆ ಬರಿದಾಗಿ ಇದನ್ನು ಕೇಳುವುದಾದ್ರೆ ನಮ್ಮ ಗತಿ ಏನು? ದೇವರವರನ್ನು ಉದಾಹರಣೆಯಾಗಿ ತೋರಿಸಿ, ನೀವು ದೇವರನ್ನೇ ಆತುಕೊಳ್ಳಿ, ಆತನಲ್ಲಿ ನೆಲೆಗೊಂಡಿರಿ, ಎಲ್ಲವನ್ನು ಆತನು ಒದಗಿಸಲು ಶಕ್ತನು. ನಾವು ನಮ್ಮ ಅನುದಿನ ಭಾರ ಹೊರುವ ದೇವ ಅಂತ ಹೇಳ್ದೇವೆ. ಆದ್ರೆ ಪೇತ್ರನು ಹೇಳ್ತಾನೆ, ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ ಅಂತ ಹೇಳ್ತಾನೆ. ಹಾಗಿರುವಾಗ ನಮ್ಮಲ್ಲಿ ಎಲ್ಲಾ ಚಿಂತೆಯನ್ನು ಹೊರುವಂತ ದೇವರಿದ್ದಾರೆ, ಎಲ್ಲದಕ್ಕೂ ಒಂದು ಮಾರ್ಗ ತೋರಿಸುವ ದೇವರಿದ್ದಾರೆ. ಅವರನ್ನು ಆತುಕೊಳ್ಳುವುದಾದರೆ, ಅವರಲ್ಲಿ ನಾವು ಬೇಡ್ತಾ ಹೋಗುವುದಾದರೆ ಅವರಲ್ಲಿ ದಾರಿ ಉಂಟೇ ಉಂಟು. ಸಮುದ್ರದ ಹತ್ತಕ್ಕೆ ಬಂದಾಗ ಇಸ್ರೇಲ್ಯರು ದಾರಿ ಕಾಣಲಿಲ್ಲ.
ಆದರೆ ದೇವರಲ್ಲಿ ಅವರಿಗೆ ದಾರಿ ಇತ್ತು. ಹಾಗಿರುವಾಗ ಪ್ರಿಯರೇ, ನಮ್ಮ ಜೀವಿತದ ಈ ಶೋಧನೆಗಳಲ್ಲಿ ಇಂಥ ಒಂದು ಶೋಧನೆಗಳು ಬರುವಾಗ ಯಾರಲ್ಲಿ ನೆಲೆಗೊಂಡಿರಬೇಕು? ಕರ್ತನಲ್ಲೇ ನೆಲೆಗೊಂಡಿರಬೇಕು. ಆಗ ದೇವರು ಉತ್ತರ ಕೊಡುವಾತನಾಗಿದ್ದಾನೆ.